ಇದು ನೋಡಿ ನಮ್ದು ಎರೆಹುಳ ತೊಟ್ಟಿ. ಜೀವಾಮೃತ ನಾವು ಹೊತ್ಕೊಂಡೋಗಿ ಒಂದೊಂದು ಪಾಟಲ್ಲಿ ಒಂದೊಂದು ಗಿಡಕ್ಕೆ ಹಾಕ್ತಾ ಹೋದರೆ ಅದು ಶ್ರಮ ಅನಿಸಿ ನಮಗೆ ಬೇಡ, ಈ ಸಾವಯವ ಕೃಷಿನೂ ಬೇಡ. ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೇಳ್ಕೊಂಡು ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಏನು ಝೀರೋ ಬಜೆಟ್ ಕೃಷಿ ಅಂತ ಶ್ರಮ ಕಮ್ಮಿ ಮಾಡ್ಕೊಳ್ತಾ ಹೋದರೆ ಮಾತ್ರ ಸಾವಯವ ಕೃಷಿನ ಮುಂದುವರಿಸ್ಬೋದು. ಗಿಡಕ್ಕೆಲ್ಲ ಹುಳ ಬರುತ್ತಲ್ಲ, ಅದು ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡ್ಬೋದು? ಯಾವುದನ್ನು ಹಾಕಿದ್ರು ಇದ್ರ ಸ್ಮೆಲ್ಲು ಕಂಟ್ರೋಲ್ ಆಗೋದು ಭಾರಿ ಕಷ್ಟ. ಇದು ಇವನಿಗೆ ತಲೆ ಪೂರಾ ಹಾಳಾಗಿದೆ, ಇವನು ಹುಚ್ಚಿಡ್ಕೊಂಡು ಇದು ಯಾವುದೋ ಕೃಷಿ ಅಂತ ಮಾಡೋಕ್ಕೆ ಹೋಗಿದ್ದಾನೆ ಅಂತ. ವೀಕೆಂಡ್ ಫಾರ್ಮರ್ಸ್ ಏನಿದ್ದಾರೆ ಅವರು ಸಾವಯವ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಇಷ್ಟು ತಂದು ಬಿಟ್ಟರೆ ಇಷ್ಟು ದೊಡ್ಡ ತೊಟ್ಟಿ ಒಂದು 20ರಿಂದ 25 ದಿವಸಕ್ಕೆ ಫುಲ್ ಆಗುತ್ತೆ. ಹಸು ಸಾಕಬೇಕು ಅಂತ ಹೇಳಿದ ತಕ್ಷಣ ಜನ ಓಡೋಗ್ಬಿಡ್ತಾರೆ ಅಲ್ಲಿಂದ. ಹಸು ಸಾಕೋದು ಅಂದ್ರೆ ಆಗಲ್ಲ. ಈಗ ಹಸು ಸಾಕಬೇಕು ಅಂತ ಹೇಳಿದರೆ ನಾವು ಬರೀ ಕಾಫಿ, ಅಡಿಕೆ, ಮೆಣಸು, ಏಲಕ್ಕಿ ಕಮರ್ಷಿಯಲ್ ಕ್ರಾಪನ್ನೇ ಬೆಳ್ಕೊಂಡು ಕೂತ್ರೆ ಯಾವುದೇ ಕಾರಣಕ್ಕೂ ಹಸು ಸಾಕೋಕ್ಕಾಗಲ್ಲ. ಬೇಲಿ ಬಾರ್ಡ್ರ್ಗಳಲ್ಲಿ ಅಲ್ಲಿ ಇಲ್ಲಿ ಈಗ ನನ್ನ ಹತ್ರನೂ ಪ್ರೆಸೆಂಟು ನೇಪಿಯರು ಈ ಥರ ಹುಲ್ಲಿಲ್ಲ. ಆದರೆ ನಮ್ಮದು ಈಗ ಕೆಳಗಡೆ ಒಂದು ಅರ್ಧ ಎಕರೆಗೆ ಮುಂದಿನ ಬೇಸಿಗೆ ಅಷ್ಟೊತ್ತಿಗೆ ನಮ್ಮದು ಪ್ಲ್ಯಾನ್ ಇರೋದೇ ಅದು. ಕಾಫಿ ಈಗ ಹಾಕಿದ್ದೀವಿ. ಆ ಕಾಫಿ ಮಧ್ಯದಲ್ಲಿ ಒಂದು ಅರ್ಧ ಎಕರೆಗೆ ಕಂಪ್ಲೀಟಾಗಿ ನೇಪಿಯರನ್ನು ಹಾಕೊಂಡ್ಬಿಡ್ತೀವಿ. ಆಯೋದು, ಕಟ್ಟೋದು, ಹೊಡ್ಕೊಂಬರೋದು ಅವೆಲ್ಲ ರಿಸ್ಕ್ಗಳು ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವೀಗ ನೇಪಿಯರ್ ಹಾಕೊಂಡ್ರೆ ಒಂದು ಅರ್ಧ ಎಕರೆಯಲ್ಲಿದ್ದರೆ ನಮಗೆ ದಿನಕ್ಕೊಂದು 5ರಿಂದ 6 ಬಡ್ಡೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ನೇಪಿಯರ್ ಸಿಕ್ಬಿಟ್ರೆ 3 ಹಸುನ ಆರಾಮಾಗಿ ಸಾಕ್ಬೋದು. ಅದನ್ನು ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದರೆ ಹಸು ಸಾಕೋದು ಎಷ್ಟು ಕಷ್ಟ ಅಂತ ನಮಗೂ ಅನ್ನಿಸ್ತಾ ಇದೆ ಈಗ. ಆ ನಂತರ ಈಗ 1 ವರ್ಷ 3 ತಿಂಗಳಾಗಿದೆ ನಾನು ಸ್ಟಾರ್ಟ್ ಮಾಡಿ. ಕಳೆದ 2025 ಫೆಬ್ರವರಿಯಿಂದ ನಾನು ಜೀವಾಮೃತ ಕೊಡ್ತಾ ಇರೋದು. ತಿಂಗಳಿಗೊಂದು ಸತಿ ಅಂತ ಕೊಟ್ಟರು ನಾವು 12ರಿಂದ 13 ಸತಿ ಆಗಬೇಕಿತ್ತು ಇಷ್ಟುವರೆಗೆ. ಆದರೆ ನಾನು ಕೊಟ್ಟಿರೋದು ಬರೀ 6ರಿಂದ 7 ಸತಿ. ಯಾಕೆ ಅಂತ ಹೇಳಿದರೆ ವೈಯಕ್ತಿಕ ಕೆಲವು ಪ್ರಾಬ್ಲಮ್ಗಳು ಮಧ್ಯೆ ಆದಾಗ, ಮತ್ತು ಅತಿಯಾಗಿ ಮಳೆ 3 ತಿಂಗಳು ಬಂತು, ಆ ಟೈಮಲ್ಲಿ ಕೊಡೋಕ್ಕಾಗಿಲ್ಲ. ಹಾಗಾಗಿ ಒಂದು 6ರಿಂದ 7 ಸತಿ ಕೊಟ್ಟಿದ್ದೀನಿ. ಗಿಡಗಳಲ್ಲಿ ಫಸ್ಟಿಗೆ ತುಂಬ ಸೋತೋಗಿದ್ದು, ಈಗೀಗ ನಮಗೆ ಸ್ವಲ್ಪ ಬದಲಾವಣೆಗಳು ಗೊತ್ತಾಗ್ತಿದ್ದಾವೆ. ಕಾಫಿ ಗಿಡಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಣ್ತಾ ಇದ್ದಾವೆ ಈ ವರ್ಷದಿಂದ. ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ. ಹೋದ ವರ್ಷ ನೋಡಿದರೆ ಯಾರು ನಗಾಡೋರು, ಇವನಿಗೆ ತಲೆ ಪೂರಾ ಹಾಳಾಗಿದೆ, ಇವನು ಹುಚ್ಚಿಡ್ಕೊಂಡು ಇದು ಯಾವುದೋ ಕೃಷಿ ಅಂತ ಮಾಡೋಕ್ಕೆ ಹೋಗಿದ್ದಾನೆ ಅಂತ. ಆದರೆ ಅದನ್ನು ಬಿಡ್ದಲ್ಲೇ ಮಾಡ್ತಾಯಿದ್ದೀವಿ. ಇನ್ನೊಂದು 2 ವರ್ಷಕ್ಕೆ ನಮ್ಮದು ತೋಟನ ಒಂದು ಮಾದರಿಯಾಗಿ ತರ್ಬೋದು ಅನ್ನೋಂಥ ಒಂದು ಧೈರ್ಯ ಇದೆ. ಅದರೊಟ್ಟಿಗೆ ನಾವು ಜೇನು ಇಟ್ಟೋದ್ರಿಂದ ಪರಾಗಸ್ಪರ್ಶ ಚೆನ್ನಾಗಾಗೋದ್ರಿಂದ ನಮ್ಮದು ತುಂಬ ಕಡಿಮೆ ಇತ್ತು ಮುಂಚೆ ತೆಂಗು. ಈಗ ತೆಂಗು ನೋಡಿ ಅಲ್ಲಿ ಯಾವ ರೀತಿ ಇದೆ ಅಂತ. ಓಹೋ, ಮಿಕ್ಸ್ ಮಾಡಿ ಹಾಕಿದಾರ ಎಲ್ಲ. ಹೌದೌದು. ಹಿಂಗೆ ಅದು ಬದಲಾವಣೆಗಳು ಒಂದೊಂದೇ ಗೊತ್ತಾಗ್ತಾ ಇದೆ. ಹಾಗಾಗಿ ನಮಗೂ ಧೈರ್ಯ ಹೆಚ್ಚಾಗ್ತಿದೆ. ಇದು ಬರುತ್ತೆ ಅನ್ನೋ ಗ್ಯಾರಂಟಿ ನನಗೂ ಇದೆ. ಗಿಡಕ್ಕೆಲ್ಲ ಹುಳ ಬರುತ್ತಲ್ಲ, ಅದು ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡ್ಬೋದು? ಅದಕ್ಕೂ ಸುಮಾರು ಇದ್ದಾವೆ. ಅಗ್ನಿಅಸ್ತ್ರ, ನೀಮಾಸ್ತ್ರ, ಆಮೇಲೆ ದಶಪರ್ಣಿ ಕಷಾಯಗಳು ಅಂತೆಲ್ಲ ಇದ್ದಾವೆ. ಈಗ ನೀಮಾಸ್ತ್ರ ಅಂತ ಹೇಳಿದರೆ ಒಳ್ಳೆ ಬೇವಿನ ಎಣ್ಣೆನ ನೀರಿಗೆ ಮಿಕ್ಸ್ ಮಾಡ್ಕೊಂಡು, ಅದು ಮಿಕ್ಸ್ ಆಗಲಿಲ್ಲ ಅಂತ ಹೇಳಿದ ಮಿಕ್ಸ್ ಆಗಲ್ಲ ಒಳ್ಳೆ ಎಣ್ಣೆಗಳು ನೀರೊಟ್ಟಿಗೆ. ಆ ನೀರಿಗೆ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಒಂದು 2 ಕೋಳಿ ಮೊಟ್ಟೆನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ ನೀರೊಟ್ಟಿಗೆ. ಅದನ್ನು ಹಾಕಿದಾಗ ಸಣ್ಣದು ಕೆಲವೆಲ್ಲ ಹುಳುಗಳೆಲ್ಲ ಅವಾಯ್ಡ್ ಆಗ್ತವೆ. ಆಮೇಲೆ ಅಗ್ನಿಅಸ್ತ್ರ ಅಂತಿದೆ. ಆಮೇಲೆ ದಶಪರ್ಣಿ ಕಷಾಯ ಅಂತ ಹೇಳಿದರೆ ಸುಮಾರು ಈ ಬೇವಿನ ಎಲೆ, ಹೊಂಗೆ ಎಲೆ, ಈ ಥರದ್ದು ಸುಮಾರು ಒಂದು 10 ಥರದ ಎಲೆಗಳು, ಸ್ವಲ್ಪ ಕೈ ಈ ಥರ ಒಗರು ಈ ಥರದ್ದೆಲ್ಲ ಇರ್ತಕ್ಕಂಥದ್ದನ್ನ ಗಂಜಲದಲ್ಲಿ ಹಾಕಿ ಒಂದು 10 ದಿವಸ 15 ದಿವಸ ಬಿಟ್ಟು ಅದನ್ನ ಕೊಳ್ತ ಮೇಲೆ ಅದನ್ನು ಸೋಸಿಬಿಟ್ಟು ಅದನ್ನು ಸ್ಪ್ರೇ ಮಾಡೋದು. ಆಮೇಲೆ ಅಗ್ನಿಅಸ್ತ್ರ ಅಂತ ಹೇಳಿದರೆ ಇದು ಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಒಳ್ಳೆ ಹೊಗೆ ಸೊಪ್ಪು ಇಂಥದ್ದನ್ನೆಲ್ಲ ಗಂಜಲದೊಟ್ಟಿಗೆ ಹಾಕಿ ಕುದಿಸಿ ಅದನ್ನು ಸೋಸಿಬಿಟ್ಟು ಸ್ಪ್ರೇ ಮಾಡೋದು. ಎಲ್ಲ ಹೇಗೆ ಅಂತ ಹೇಳಿದರೆ ನಿಮಗೆ ಒಂದು ಸತಿ ರಾಸಾಯನಿಕ ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಆದಂಗೆ ಯಾವುದೇ ಕಾರಣಕ್ಕೂ ಆಗೋಲ್ಲ. 15 ದಿವಸಕ್ಕೊಂದು ಸತಿ ಒಂದು 3 ತಿಂಗಳು ಕಂಟಿನ್ಯೂ ಒಂದು 4ರಿಂದ 5 ಬಾರಿ ಕೊಡ್ತಾ ಹೋದಾಗ ಮಾತ್ರ ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಈ ಅಡಿಕೆಗಳಿಗೆ ಕೊಳೆ ರೋಗಕ್ಕೆ ಅಂತ ಹೇಳ್ಕೊಂಡು ಸ್ವಲ್ಪ ಬೋರ್ಡ ಸ್ಪ್ರೇ ಮಾಡೋದು ಇಂಥವೆಲ್ಲ ಇರ್ತವೆ. ಶಿಲೀಂಧ್ರನಾಶಕ ಅಂತೆಲ್ಲ ಸ್ಪ್ರೇ ಮಾಡ್ತಾರೆ. ಅದ್ರ ಬದಲಿಗೆ ನಾವೇನು ಮಾಡ್ತೀವಿ, ಈ ಹುಳಿ ಮಜ್ಜಿಗೆ ಅಂತ ಹೇಳಿದರೆ 1 ವರ್ಷದ ಮಜ್ಜಿಗೆ ಇದು. ಇದರಲ್ಲಿ 1 ವರ್ಷದ ಮಜ್ಜಿಗೆ ಇದು. ಈ ಹುಳಿ ಮಜ್ಜಿಗೆಗೆ ತಾಮ್ರದ ಪೀಸ್ ಹಾಕಿ ಇಟ್ಟಿರ್ತೀವಿ. ಕೆಟ್ಟ ಸ್ಮೆಲ್ ಇರುತ್ತೆ ಮಾತ್ರ. ಇದನ್ನು ಯಾವುದೇ ಕಾರಣಕ್ಕೂ ಯಾವುದನ್ನು ಹಾಕಿದರೂ ಇದ್ರ ಸ್ಮೆಲ್ಲು ಕಂಟ್ರೋಲ್ ಆಗೋದು ಭಾರಿ ಕಷ್ಟ. ಇದು ಸ್ವಲ್ಪ ಒಂಥರ ಕೆಟ್ಟ ಸ್ಮೆಲ್ ಇದು. ಇದನ್ನು ಅಷ್ಟೇ 1 ಲೀಟ್ರು ತಾಮ್ರ ಅದೊಂಥರ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ ಇದು. ಹಾಂ,
ಮಜ್ಜಿಗೆಯಲ್ಲಿ ತಾಮ್ರ ಕರಗುತ್ತೆ, ಒಂದು ಹಾಕಿದ್ದು ಪಾತ್ರೆ ಕರಗಿ ಹೋಗುತ್ತೆ ಒಂದು ವರ್ಷದಷ್ಟೊತ್ತಿಗೆಲ್ಲ. ಒಂದು ವರ್ಷದ ಮಜ್ಜಿಗೆನ 1 ಲೀಟ್ರ್ ನೀರಿಗೆ ಒಂದು 4 ರಿಂದ 5 ml ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಒಂಥರ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತಿದ್ದು. ಎಲ್ಲದು ನಮ್ಮದು ಟ್ರಯಲಿಂಗ್ ಇದರಲ್ಲೇ ಇದೆ. ಯಾವುದನ್ನೇನೋ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಇನ್ನೊಬ್ರಿಗೆ ಹೇಳ್ಕೊಡೋ ಲೆವೆಲಿಗಂತೂ ಖಂಡಿತ ಆಗಿಲ್ಲ. ಆದರೆ ನಮ್ಮದು ಸಕ್ಸಸ್ ಆದಾಗ ನಮ್ಮೊಟ್ಟಿಗೆ ಬನ್ನಿ ಅಂತ ನಾನು ಖಂಡಿತ ಕರಿತೀನಿ. ಅಲ್ಲಿ ತನಕ ನಾನು ಕರೆಯಲ್ಲ. ಯಾಕೆ ಅಂತ ಹೇಳಿದರೆ ನೀನೇನು ಮಾಡ್ತಿದ್ಯಾ ಅಂತ ಒಬ್ಬ ಪ್ರಶ್ನೆ ಕೇಳಿದರೆ ನನಗೆ ಉತ್ತರ ಕೊಡೋಕ್ಕೆ ಏನೂ ಇಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದರೆ ನೀವು ಕಾಫಿ ಎಷ್ಟು ಕುಯ್ತೀಯ ಮರೆ ಅಂದರೆ ಏನು ಹೇಳೋದು, ಉತ್ತರ ಕೊಡೋಕ್ಕೆ ಏನೂ ಇಲ್ಲ. ಆದರೆ ನಾವು ಸೆಟ್ ಆಗ್ತಾಯಿದೆ, ಚೆನ್ನಾಗಿ ಈಗ ಬದಲಾವಣೆ ನನಗೆ ಗೊತ್ತಾಗ್ತಾಯಿದೆ, ಪಕ್ಕದವ್ರಿಗೆ ಗೊತ್ತಾಗಲ್ಲ. ಅದು ಸರಿ ಆಗ್ತಾ ಬಂದಾಗ ಇದರಲ್ಲಿ ಖರ್ಚು ಕಡಿಮೆ ಇದೆ, ಇಳುವರಿನೂ ಪರವಾಗಿಲ್ಲ ಅಂತ ಆದಾಗ ನಾನು ಪಕ್ಕದವರಿಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಹಸು ಸಾಕುವ ಆಸಕ್ತಿ ಇರೋರನ್ನ ಖಂಡಿತ ನಮ್ಮ ಜೊತೆಗೆ ನಾನು ಏನೇನು ಮಾಡಿದಾಗ ತಪ್ಪಾಗಿದೆ ಅದನ್ನು ಹೇಳ್ತೀನಿ. ಆಮೇಲೆ ಸಕ್ಸಸ್ ಹೆಂಗಾಗ್ಬೋದು ಅನ್ನೋದು ಹೇಳ್ಕೊಟ್ಟು ಒಟ್ಟಿಗೆ ಮಾಡಬೇಕು ಅನ್ನೋದು ಆಸೆ. ಆದಷ್ಟು ಯಾರೇ ಕೃಷಿಕರಾದ್ರೂ, ಯುವಕರಾಗಲಿ ಯಾರಾಗ್ಲೂ, ಈಗ ಹೆಂಗಾಗಿದೆ ಅಂತೇಳಿದರೆ ಹಳ್ಳಿಲಿ ತುಂಬ ವರ್ಷದಿಂದ ಕೃಷಿ ಮಾಡ್ತಿರೋನೇ ರಾಸಾಯನಿಕ ಉಪಯೋಗಿಸೋದು ಜಾಸ್ತಿ ಆಗ್ತಿದೆ. ಅದೇ ಬೆಂಗಳೂರು IT-BTಲಿ ಇದ್ಕೊಂಡು ವೀಕೆಂಡ್ ಫಾರ್ಮರ್ಸ್ ಏನಿದ್ದಾರೆ ಅವರು ಸಾವಯವ ಮಾಡ್ತಾಯಿದ್ದಾರೆ. ಸುಭಾಷ್ ಪಾಳ್ಯಕರ್ ಕೃಷಿ ಅಂತ ಹೇಳ್ಕೊಂಡು ಎಷ್ಟೋ ಜನ ಮಾಡ್ತಾಯಿದ್ದಾರೆ. ಏನು 0 ಬಜೆಟ್ ಕೃಷಿ ಅಂತ. 0 ಬಜೆಟ್ ಅಂತ ಹೇಳಿದರೆ ಬೆಲ್ಲ ಯಾರು ನಿನಗೆ ಫ್ರೀ ಕೊಡ್ತಾರೆ ಅಂತ ಕೇಳಬೇಡಿ. ಆದರೆ ಅದು ಪ್ರಮಾಣ ಹೆಂಗೆ ಅಂತ ಹೇಳಿದರೆ ಎಕರೆಗೆ ರಾಸಾಯನಿಕ ಬಳಸೋನು ಒಂದು 50,000 ಖರ್ಚು ಮಾಡಿದರೆ ಇದರಲ್ಲಿ 5,000ದಲ್ಲಿ ಮುಗಿದೋಗುತ್ತೆ. ಆವಾಗ ಈಲ್ಡಿಂಗ್ ಸ್ವಲ್ಪ ಕಮ್ಮಿ ಆದರೂ ನಾವು ತಡ್ಕೋಬೋದು. ಈ ಥರ ಇರುತ್ತೆ. ಬೆಂಗಳೂರಿಂದ IT-ಲಿ ಇರ್ತಕ್ಕಂಥವ್ರು ಕೆಲವರು ಜಮೀನು ತಗೊಂಡು ವೀಕೆಂಡ್ ಫಾರ್ಮರ್ ಅಂತ ಮಾಡ್ಕೊಂಡು ಅವರು ಸಾವಯವ ಕೃಷಿ ಮಾಡ್ತಾಯಿದ್ದಾರೆ ಇವತ್ತು. ಆದರೆ ಮೂಲತಃ ಕೃಷಿಕರು ಏನಾಗಿದ್ದಾರೆ ಅಂದರೆ ಹಸು ಸಾಕೋ ಮನಸ್ಸಿಲ್ದಲ್ಲಿ ಅವ್ರು ಬಿಟ್ಕೊಂಡು ಅವರು ರಾಸಾಯನಿಕದ ಕಡೆ ಜಾಸ್ತಿ. ಏನು ಅಂತೇಳಿದರೆ ಈಗ ಒಂಥರ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಕೃಷಿಲಿ. 40 ಮೂಟೆ ಕುಯ್ಲೇಬೇಕು ಅನ್ನೋ ಟಾರ್ಗೆಟು. ಅದಕ್ಕೆ ಖರ್ಚು ಎಷ್ಟು ಮಾಡ್ತೀನಿ, ನನಗೆ ಅದು ಮುಂದಕ್ಕೆ ಏನು ಎಫೆಕ್ಟ್ ಇದೆ ಏನು ಅಂತ ಯೋಚನೆ ಮಾಡ್ದಲೇ ಇದನ್ನು ಜಾಸ್ತಿ ಯೂಸ್ ಮಾಡಿ ಭೂಮಿ ಹಾಳು ಮಾಡ್ಕೊಳ್ತಿದ್ದಾರೆ. 40ರಿಂದ 35ಕ್ಕೆ ಬಂದು 30ಕ್ಕೆ ಬಂದು ಒಂದು ಸತಿ ಗ್ರಾಫ್ ಅದು ಹೆಂಗಾಗುತ್ತೆ ಅಂದರೆ ಕಮ್ಮಿ ಇದ್ದಿದ್ದು ಮೇಲಕ್ಕೆ ಹೋಗಿ ಮತ್ತೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನು ಮಾಡ್ಕೊಳ್ಳೋ ಬದಲಿಗೆ ಒಂದು ಹಸು ಸಾಕೊಂಡು ರಾಸಾಯನಿಕನೇ ಮಾಡಿದರೂ ಸಮೇತ ನಾನು ಹೇಳ್ತಾ ಇರೋದು, ಕೊಟ್ಟಿಗೆ ಗೊಬ್ಬರನ ಅದ್ರ ಪ್ರಮಾಣಕ್ಕೆ ವರ್ಷಕ್ಕಿಷ್ಟು ಅಂತ ಕೊಡ್ತಾ ಬಂದರೆ ಭೂಮಿನೂ ಹಾಳಾಗಲ್ಲ, ಎರಡು ಬ್ಯಾಲೆನ್ಸ್ ಆಗಿರುತ್ತೆ. ಸಾವಯವ ಸಂಪೂರ್ಣ ಮಾಡ್ತೀನಿ ಅನ್ನೋರಿಗೂ ಖಂಡಿತ ಮಾಡ್ಬೋದು. ಸ್ವಲ್ಪ ಪೇಷನ್ಸ್ ಬೇಕು, ಒಂದು 3 ವರ್ಷ ಕಾಯಲೇಬೇಕಾಗತ್ತೆ. ಇಡೀ ತೋಟ ನಿಮ್ಮದು ರಾಸಾಯನಿಕ ಇದ್ದಿದ್ದು ಆರ್ಗ್ಯಾನಿಕಿಗೆ ಕನ್ವರ್ಟ್ ಆಗೋಕ್ಕೆ ಒಂದು 2ರಿಂದ 3 ವರ್ಷ ತಗೊಳುತ್ತೆ. ಆ ನಂತರ ಒಂದು ಎವರೇಜ್ ಬೆಳೆ ತಗೋಬೋದು ಅಂತ ಒಂದು ಧೈರ್ಯದಲ್ಲಿ ಮಾಡ್ತಾ ಇರೋದು. ನೋಡೋಣ ಮುಂದಕ್ಕೆ ಒಂದು ಇದೇ ಥರ ಇನ್ನೊಂದು ವರ್ಷ ಬಿಟ್ಟಾದರೂ ಇದೇ ಥರ ವಿಡಿಯೋ ಮಾಡ್ತೀನಿ ನಾನು ಆಕೃತ್ ಅವರೊಟ್ಟಿಗೆ. ಯಾಕೆ ಅಂತ ಹೇಳಿದರೆ ನಾನು ಸಕ್ಸಸ್ ಅದನ್ನ ಫೇಲ್ಯೂರ್ ಅದನ್ನ ಎರಡನ್ನೂ ಹೇಳಬೇಕು. ಸಕ್ಸಸ್ ಆದರೆ ಖುಷಿಯಲ್ಲಿ ಬಂದು ಒಂದು ವಿಡಿಯೋ ಮಾಡ್ತೀವಿ ಇನ್ನು 1ರಿಂದ 1.5 ವರ್ಷ. ಯಾಕೆಂದರೆ 1.5 ವರ್ಷ ಈಗ ಒಂದು ವರ್ಷ 3 ತಿಂಗಳಾಗಿದೆ. 27ರಲ್ಲಿ ಒಂದು ವಿಡಿಯೋ ಮಾಡ್ತೀವಿ. ಅದು ಹೆಂಗೆ ಅಂತ ಹೇಳಿದರೆ ನಾನು ಮಾಡಿರೋದು ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಯಾವುದು ಅಂತ ನಾನು ಹೇಳ್ತೀನಿ. ಶ್ರಮ ಯಾಕೆ ಅಂದರೆ ಅಷ್ಟು ತನಕನೂ ನಮ್ಮದು ಶ್ರಮ ನಿಲ್ಲಿಸೋದಿಲ್ಲ. ನಾನು 3 ವರ್ಷದ ತನಕನೂ ಶ್ರಮಪಟ್ಟು ಇದನ್ನು ಸಕ್ಸಸ್ ಮಾಡಲೇಬೇಕು ಅಂತ ಬಂದವರು. ಅದಕ್ಕೆ ಸಪೋರ್ಟು ಒಂದು ಮನೇಲಿ ಎಲ್ಲರದ್ದು ಬೇಕಾಗುತ್ತೆ. ಸುಮ್ಮನೆ ಸಾವಯವ ಮಾಡ್ತೀನಿ ಅಂತ ನನಗೆ ಮನಸ್ಸಿತ್ತು ಅಥವಾ ನಮ್ಮ ಅಪ್ಪಂಗೆ ಸಾವಯವ ಮನಸ್ಸಿದೆ, ನನಗೆ ರಾಸಾಯನಿಕ ಮಾಡಬೇಕು ಅಂತಿದೆ, ನನಗೆ ರಾಸಾಯನಿಕ ಮನಸ್ಸಿದೆ, ನಮ್ಮ ಅಪ್ಪಂಗೆ ಸಾವಯವ ಮಾಡಬೇಕು ಅಂತಿದೆ ಅಂತ ಆದಾಗ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೇಲಿ ಸಮಾನ ಮನಸ್ಥಿತಿ ಅನ್ನೋದು ಬೇಕಾಗುತ್ತೆ ಸಾವಯವದಲ್ಲಿ. ನಾವು ಸಾವಯವ ಸ್ಟಾರ್ಟ್ ಮಾಡಿ ಈಗ 1 ವರ್ಷ 3 ತಿಂಗಳಾಗಿದೆ. ಕಾಫಿ ಈಲ್ಡಿಂಗ್ ತುಂಬ ಕಡಿಮೆ ಆಗಿದ್ದರಿಂದ ನಾವು ಅಪ್ಪ ಇದ್ದವನು ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಮಾರಾಯ, ಬರೀ ಹಾಳು ಮಾಡ್ತಿದ್ಯಾ, ನಿನಗೆ ಒಂದು ಸ್ವಲ್ಪ ವಯಸ್ಸು ಕೊಟ್ಟಿದ್ದಕ್ಕೆ ಹಿಂಗೆ ಮಾಡೋದು ಅಂತ ಆದಾಗ ಅದು ಸಕ್ಸಸ್ ಆಗೋಲ್ಲ. ಈಗ ನಮ್ಮದು ಕಮ್ಮಿ ಆದರೂ ನಮ್ಮ ಅಪ್ಪಂಗೂ ಒಂದು ನಾನು ತಿಳಿಸಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ 3 ವರ್ಷ ಕಂಪ್ಲೀಟು ಇಳುವರಿ ಕಮ್ಮಿ ಆಗುತ್ತೆ, ಈ ಥರ ಇದು ಸ್ಟೆಪ್ ಬೈ ಸ್ಟೆಪ್ಪು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೆಲ್ಲ ಹೇಳಿದ್ರಿಂದ ನಮ್ಮನೆಯಲ್ಲಿ ಯಾರೂ ಅದಕ್ಕೆ ಅಪೋಸ್ ಇಲ್ಲ. ಕಮ್ಮಿ ಆಗಿದೆ ಗೊತ್ತಿದೆ, ಶ್ರಮ ಪಡ್ತೀವಿ. ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರೂ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ನಾವು ಒಂದೊಂದು ದಿವಸ ಎಲ್ಲರೂ ಹೋಗ್ತಾ ಇರ್ತೀನಿ. ಹೋದಾಗೆಲ್ಲ ಈಗ ನಾನು ಮನೇಲಿದ್ದಾಗ ನಾನು ಹಸುಕ್ಕೆ ತಂದು ಕಟ್ತೀನಿ, ಹಾಲು ಕರಿತೀನಿ, ಮಾಡ್ತೀನಿ. ನಾನು ಇಲ್ಲದಿದ್ದಾಗ ನಮ್ಮ ಅಪ್ಪ ಮಾಡ್ತಾರೆ, ನನ್ನ ಹೆಂಡ್ತಿ ಮಾಡ್ತಾರೆ, ಇಲ್ಲ ಅಮ್ಮನೂ ಮಾಡ್ತಾರೆ. ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಸಾಧ್ಯ. ಈಗ ಹುಲ್ಲು ಕುಯ್ದಾಕೋದು ಅದನ್ನು ಅಮ್ಮ ಮಾಡ್ತಾರೆ, ಇಲ್ಲ ಹೆಂಡ್ತಿ ಮಾಡ್ತಾರೆ. ಅಪ್ಪ ಇದ್ದಾಗ ಅಪ್ಪ ಕುಯ್ತಾರೆ, ಕಟ್ತಾರೆ, ತರ್ತಾರೆ. ನಾನು ಅವ್ರು 3 ಜನ ಇಲ್ಲದೆ ಇದ್ದಾಗಲೇ ನಂದು ಜಾಸ್ತಿ
ನಾನು ಕೆಲಸ ಮಾಡೋದು. ಇಲ್ಲ ಅಂತ ಹೇಳಿದರೆ ನಾನು ಹಾಲು ಕರಿಯೋದು ಇಂಥದ್ದು ಮಾತ್ರ ಸ್ವಲ್ಪ ಮಾಡ್ತೀನಿ, ಬಿಟ್ಟರೆ ಹುಲ್ ಕುಯ್ಯೋದೆಲ್ಲ ಸ್ವಲ್ಪ ನಾನು ಕಡಿಮೆನೆ. ಅದಕ್ಕೋಸ್ಕರನೇ ಹೇಳೋದು, ಒಂದು ಮನೇಲಿ ಹಸುಗಳು ಸಾಕಬೇಕು, ಅದ್ರ ಪ್ರೀತಿ ಇದ್ದರೆ ಮಾತ್ರ ಸಾವಯವ ಕೃಷಿ ಮಾಡೋಕ್ಕೆ ಸಾಧ್ಯ. ಇದು ಮ್ಯಾಟ್ ಹಾಕಿದ್ದೀವಿ. ಇದೇನು ಅಂತ ಹೇಳಿದರೆ ಸಿಮೆಂಟ್ ಹಾಕಿದ್ದು, ನಮ್ಮದೊಂದು 20 ವರ್ಷ ಆಗಿದೆ ಇದು ಸಿಮೆಂಟು. ಎಲ್ಲ ನೈಸಾಗಿ ದನಗಳಿಗೆ ಏಳೋಕ್ಕೆ ಮಲಗೋಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಮ್ಯಾಟ್ ಹಾಕಿದ್ದೀವಿ. ನಾನು ಏನು ಕೆಳಗಡೆ ಪವರ್ ಸ್ಪ್ರೇಯರ್ ತೋರಿಸಿದೆ, ಆ ಪವರ್ ಸ್ಪ್ರೇಯರಿಗೆ ನಾನು ಈ ಗನ್ ಹಾಕೊಂಡಿದ್ದೀವಿ. ಇದು ಈ ವೆಹಿಕಲ್ ತೊಳೆಯೋ ಗನ್ ಇದು. ಇದನ್ನು ಹೆಂಗೆ ಅಂತ ಹೇಳಿದರೆ, ನಾವು ಬೆಳಿಗ್ಗೆ ಒಂದು ಸತಿ ಹಟ್ಟಿ ಗುಡಿಸ್ಬಿಟ್ಟು ಇದನ್ನು ಹಿಡ್ಕೊಂಡೋದ್ರೆ, ಪ್ರತಿ ಸತಿ ನಾನು ಅದಕ್ಕೆ ಹೇಳೋದು, ಯಾವತ್ತು ಶ್ರಮ ಕಮ್ಮಿ ಮಾಡ್ಕೊಳ್ತಾ ಹೋದರೆ ಮಾತ್ರ ಸಾವಯವ ಕೃಷಿನ ಮುಂದುವರಿಸ್ಬೋದು. ಇಲ್ಲ ಅಂತ ಹೇಳಿದರೆ ನಮಗೆ ಅದು ಹೊರೆ ಆಗ್ತಾನೆ ಹೋದಾಗ ನಮಗೆ ಅದರಲ್ಲಿ ಮನಸ್ಸು ಇರೋಲ್ಲ, ಅದು ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಒಂದೇ ಮಿಷನ್ನು, ಸ್ಪ್ರೇಗೂ ಆಯಿತು, ದಿನ ಹಟ್ಟಿ ತೊಳೆಯೋಕ್ಕೂ ಉಪಯೋಗಿಸ್ತೀನಿ. ಒಂದರಲ್ಲೇ ಮಾಡ್ಕೊಂಡಿದ್ದೀನಿ. ಅದು ಎರಡು ಹಸು ಇದ್ದಾವೆ, ಆಮೇಲೆ ಒಂದು ಕರು ಇದೆ ನಮ್ಮ ಹತ್ರ. ಈಗ ಮೇಯಕ್ಕೆ ಬಿಟ್ಟಾಯ್ತು. ನಾವು ಬೆಳಿಗ್ಗೆ ಬಿಟ್ಟರೆ ಮಧ್ಯಾಹ್ನ ಒಂದು 2:30, 3, ಒಂದೊಂದು ದಿವಸ 6-7 ಗಂಟೆನೂ ಆಗಿದೆ. ಹುಡುಕ್ತೀವಿ ಅಷ್ಟೇ, ಅಷ್ಟು ಶ್ರಮನೂ ಇದೆ ಅದುವೇ. ಆದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾತ್ರ. ಯಾವತ್ತು ಈ ಥರ ಮಾಡ್ತಾವಲ್ಲ, ಬರಲ್ಲಲ್ಲ, ನಾವು ಹುಡುಕ್ಬೇಕು, ಕಿಲೋಮೀಟ್ರ್ ಗಟ್ಟಲೆ ಸುತ್ತಬೇಕು ಅಂತ ಹೇಳ್ಕೊಂಡು ನಾವು ಅದನ್ನು ಹೊರೆ ಆಗಿದೆ ಅಂತ ಅಂದ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಹಸು ಸಾಕೋದು ಮಾತ್ರ ಬಿಡೋದಿಲ್ಲ. ಈಗ ಹಸುಗೆ ಹಾಲಿನ ಇಳುವರಿ ಜಾಸ್ತಿ ಆಗಬೇಕು, ಫ್ಯಾಟ್ ಅಂಶ ಬೇಕು ಅಂತ ಹೇಳ್ಕೊಂಡು ನಾವು ಮಾರ್ಕೆಟಿಗೆ ಹೋಗ್ಕೊಂಡು 1,500-2,000 ರೂಪಾಯಿ ಕೊಟ್ಟು ಹಿಂಡಿ, ಬೂಸ ಅದು ಇದು ತಂದು ಖರ್ಚು ಮಾಡೋ ಬದಲಿಗೆ, ಇದು ಅಜೋಲ ಅಂತ, ಈ ಅಜೋಲನ ದಿನಕ್ಕೆ ಒಂದು ಈ ಪ್ರಮಾಣದಲ್ಲಿ ತೊಳೆದು ಬಿಟ್ಟು, ಚೆನ್ನಾಗಿ ಮಾಡಿ ನೀರಲ್ಲಿ ತೊಳೆದು ಬಿಟ್ಟು, ಅದನ್ನು ನಾವು ಮನೆಯಲ್ಲಿ ಮಡ್ಡಿ ಈ ಥರ ಏನೋ ಬೇಯಿಸಿದ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದರೆ, ಅದು ತಿಂದರೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ. ಆಮೇಲೆ ಫ್ಯಾಟ್ ಅಂಶ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. ನಮ್ಮ ಮನೇಲಿ ಅದು ಹೇಗೆ ಅಂತ ಹೇಳಿದರೆ, ಸ್ವಲ್ಪ ಸ್ಮೆಲ್ ಇರುತ್ತೋ ಏನೋ ಒಂದು ಗೊತ್ತಿಲ್ಲ ಅದರದ್ದು. ನಮ್ಮದು ಒಂದು ಹಸು ಒಂದೊಂದು ದಿವಸ ತಿನ್ನುತ್ತೆ, ಒಂದೊಂದು ದಿವಸ ತಿನ್ನಲ್ಲ, ಈ ಥರದ್ದೆಲ್ಲ ಆಗ್ತವೆ. ಆದರೆ ಕರುಗಳಿಂದ ನಾವು ಕೊಡ್ತಾ ಇದ್ದರೆ ಇದನ್ನು ಕಂಟಿನ್ಯೂ ಅಭ್ಯಾಸ ಇದ್ಬಿಟ್ರೆ ತಿಂತಾ ಇರ್ತವೆ. ಒಳ್ಳೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಒಂದು 2 ಲೀಟ್ರ್ ಮಜ್ಜಿಗೆಯಲ್ಲಿ ಇಷ್ಟು ಬೆಣ್ಣೆ ಬರೋಲ್ಲ, ಇಷ್ಟಂತೂ ಬಂದೇ ಬರುತ್ತೆ. ಏನೂ ಖರ್ಚಿಲ್ಲ ಇದನ್ನು ಏನಿಲ್ಲ, ಒಂದು ತೊಟ್ಟಿ ಮಾಡ್ಕೋಬೇಕು, ಒಂದು ಅರ್ಧ ಅಡಿಯಷ್ಟು ತೊಟ್ಟಿ. ಅರ್ಧ ಅಡಿ ತೊಟ್ಟಿಗೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮಣ್ಣು ಮತ್ತು ಸ್ವಲ್ಪ ಸಗಣಿ ನೀರನ್ನು ಮಾಡಿಬಿಟ್ಟು ಅದರಲ್ಲಿ ಬಿಟ್ಟುಬಿಟ್ರೆ, ನಿಮಗೆ ಒಂದಿಷ್ಟು ತಂದು ಬಿಟ್ಟರೆ ಇಷ್ಟು ದೊಡ್ಡ ತೊಟ್ಟಿ ಒಂದು 20-25 ದಿವಸಕ್ಕೆ ಫುಲ್ ಆಗುತ್ತೆ. ಆಮೇಲೆ ದಿನಕ್ಕೆ ಈ ಪ್ರಮಾಣದಲ್ಲಿ ಇಷ್ಟು ತೆಗಿತಾ ಇದ್ರೂ ಮಾರನೇ ದಿವಸಕ್ಕೆ ಅಷ್ಟೇ ತುಂಬ್ಕೊಳ್ಳುತ್ತೆ. ಇದೊಂಥರ ಪಾಚಿ ಜಾತಿದ್ದು. ಅದ್ರ ಪಾಡಿಗೆ ಅದು ಬೆಳ್ಕೊಳ್ತಾ ಇರುತ್ತೆ. ಅದಕ್ಕೆ ಏನು ₹1 ಖರ್ಚು ಇಲ್ಲ. ಅದಕ್ಕೆ ಈ ಥರದ್ದೆಲ್ಲ ಮಾಡ್ಕೊಂಡ್ರೆ ಹಸುಗಳನ್ನೂ ಸಾಕ್ಬೋದು. ಆನಂತರ ಇಳುವರಿನೂ ಹಾಲಿನ ಇಳುವರಿ ಬರುತ್ತೆ. ಆವಾಗ ಹಿಂಡಿ ಖರ್ಚು ಕಮ್ಮಿ ಆಗ್ತವೆ. ಇಂಥದ್ದನ್ನೆಲ್ಲ ಮಾಡಬೇಕಾಗತ್ತೆ. ಹೀಗೆ ನಮ್ಮದು ಖರ್ಚು ಒಂದು 1.5-2 ಲಕ್ಷ ಅಂತೂ ನಾನು ಮಾಡ್ಕೊಂಡಿದ್ದೀನಿ. ಹೇಳ್ಬೋದು 2 ಲಕ್ಷ ಖರ್ಚು ಮಾಡ್ಕೊಂಡು ಅದನ್ನ ಇಷ್ಟೆಲ್ಲ ಮಾಡಬೇಕಾ ಹಂಗೆ ಹಿಂಗೆ ಅಂತ. ಶ್ರಮ ಕಮ್ಮಿ ಆಗಬೇಕು ಅಂದರೆ ಮಾಡಲೇಬೇಕಾಗುತ್ತೆ. ನಾನು ಇವತ್ತಿಗೂ ಒಂದು ಬ್ಯಾರ್ಲಲ್ಲಿ ಕರ್ಡ್ಕೊಂಡು ನಾನು ದಿನ ಒಂದು ತಿಂಗಳಿಗೆ ಒಂದು ಸತಿ 1 ಎಕರೆಗೆ 2-2.5 ಎಕರೆಗೆ ನಾವು ಮೇಂಟೈನ್ ಮಾಡಬೇಕು ಅಂತೇಳಿದರೆ 4 ಜನ ಹೋಗಲೇಬೇಕು. ಮತ್ತು ಜೀವಾಮೃತ ಅತಿ ಮುಖ್ಯವಾಗಿ ಹೇಗೆ ಅಂತೇಳಿದರೆ ಸಂಜೆ ಟೈಮಲ್ಲೇ ಮಾಡಬೇಕು ಇದನ್ನು. ಭೂಮಿಗೆ ಕೊಡೋದಾದರೆ ಅತಿಯಾದ ಬಿಸಿಲಿದ್ದಾಗ ಮಾಡೋದಲ್ಲ. ಇದು ಬೆಳಿಗ್ಗೆನೂ ಮಾಡ್ಬೋದು. ಬೆಳಿಗ್ಗೆ ಅಂತ ಹೇಳಿದರೆ ಒಂದು 5:30-6 ಗಂಟೆ ಬಿಸಿಲು ಬರೋಕ್ಕಿಂತ ಮುಂಚೆ. ಆದರೆ ಇದ್ರದ್ದು ಅತಿ ಹೆಚ್ಚಾಗಿ ಕೆಲಸ ಮಾಡೋದು ಯಾವಾಗ ಅಂತೇಳಿ ಸಂಜೆ ಕೊಟ್ಟಾಗ ಒಂದು 3:30-4 ಗಂಟೆ ನಂತರ ಕೊಟ್ಟರೆ, ಭೂಮಿಗೆ ಜೀವಾಮೃತ ಕೊಟ್ಟರೆ ಅದು ಎಲ್ಲ ಈ ನಮ್ಮ ಕಳೆಗಳ ಮಧ್ಯೆ ಹೋಗಿ ಭೂಮಿಗೆ ಹೋಗಿ ಸೇರ್ಕೊಂಡ್ರೆ ಮಾರನೇ ಸಹ ಬಿಸಿಲು ಬರೋಷ್ಟೊತ್ತಿಗೆ ಅದೆಲ್ಲ ಭೂಮಿ ಒಳಗೆ ಹೋಗಿ ಆಗಿರುತ್ತೆ. ಸೂಕ್ಷ್ಮಾಣು ಜೀವಿಗಳ ಕೆಲಸ ಅವಾಗಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸಂಜೆನೇ ಕೊಡೋದು. ಬರೀ 3:30-4 ಗಂಟೆ ನಂತರ ಹೋದರೆ 1 ಎಕರೆಗೆ ಒಂದು 600 ಲೀಟ್ರಷ್ಟು ಜೀವಾಮೃತ ನಾವು ಹೊತ್ಕೊಂಡೋಗಿ ಒಂದೊಂದು ಪಾಟಲ್ಲಿ ಒಂದೊಂದು ಗಿಡಕ್ಕೆ ಹಾಕ್ತಾ ಹೋದರೆ ಅದು ಶ್ರಮ ಅನಿಸಿ ನಮಗೆ ಬೇಡ, ಈ ಸಾವಯವ ಕೃಷಿನೂ ಬೇಡ, ಇದು ಸಾವಯವ ಕೃಷಿಗಿಂತ ಸಾಯುವ ಕೃಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಶ್ರಮ ಕಮ್ಮಿ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡೋತ್ತಿಗೆ ಕಂಪ್ಲೀಟಾಗಿ ಒಂದು ಯೂನಿಟ್ ಥರ ನಾನು ಪ್ಲ್ಯಾನ್ ಮಾಡಿಬಿಟ್ಟೆ ಮಾಡಿರೋದು. 1.5-2 ಲಕ್ಷ ಬಂಡವಾಳ ಆಗಿದೆ ನಂದೀಗ. ತೊಂದರೆ ಇಲ್ಲ, ಅದರದ್ದು ಬಂಡವಾಳನೂ ನಮಗೆ ನಿಧಾನಕ್ಕೆ ಈಗ ಹೇಗೆ ಅಂತ ಹೇಳಿದ್ರೆ ಇನ್ನೊಂದು 4 ವರ್ಷ ಹೋದರೆ ನಮ್ಮದು ರಾಸಾಯನಿಕ ಹಾಕ್ತಕ್ಕಂಥ ದುಡ್ಡಿನ ಬದಲಿಗೆ ಇದು ಫ್ರೀ ಉಳ್ದಂಗೆ ಆಗುತ್ತೆ.
ಆಮೇಲೆ ಇನ್ನು ಮುಂದಕ್ಕಂತೂ ನಮ್ಮದು ನಾನು ಸಾಯೋ ತನಕನೂ ಇದೇನು ತೊಂದರೆ ಇಲ್ಲ, ಇದೇನು ಹಾಳಾಗೋಂಥದ್ದು ಏನೂ ಇಲ್ಲ. ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ, ಅವಾಗ ಶ್ರಮ ಕಮ್ಮಿ ಆಗುತ್ತೆ. ಇದು ನೋಡಿ ನಮ್ದು ಎರೆಹುಳ ತೊಟ್ಟಿ. ಓ, ಎರೆಹುಳ ತೊಟ್ಟಿನೂ ಮಾಡಿ. ಹಾಂ ನೋಡಿ, ಇದು ಎರೆಹುಳ ನೋಡಿ ಇಲ್ಲಿ. ಎರೆಹುಳ ಇಲ್ಲೇ ಕಟ್ತೇವೆ ನೋಡಿ. ಇಲ್ಲ ನೋಡಿ, ಇದು ಹೇಗೆ ಮಾಡೋದು, ಇದಕ್ಕೆ ಏನು ಹಾಕಬೇಕು? ಇದು ನೋಡಿ, ಒಳಗಡೆ ಎಲ್ಲ ಪೂರಾ ಎರೆಹುಳನೇ ಇರ್ತವೆ ಇದರಲ್ಲಿ. ಇದನ್ನು ನಾವು ಹೆಂಗೆ ಮಾಡ್ತೀವಿ ಅಂದರೆ, ಈ ದನಗಳಿಗೆ ಹುಲ್ಲು ಹಾಕಿರ್ತೀವಿ. ಆ ಹುಲ್ಲಲ್ಲಿ ಸ್ವಲ್ಪ ಒಣಗಿದಿರುತ್ತೆ, ಬಲ್ತಿದಿರುತ್ತೆ, ದರ್ಗಿರುತ್ತೆ, ಇಂಥದ್ದೆಲ್ಲ ಇರ್ತವೆ. ಇದನ್ನೆಲ್ಲ ಗುಡಿಸ್ಬಿಟ್ಟು ಇದನ್ನು ಒಂದು ಲೇಯರ್ ಕಸ ಹಾಕೋದು, ಒಂದು ಲೇಯರು ನಾನು ಗೋಬರ್ ಗ್ಯಾಸ್ ಸ್ಲರಿ ಹೇಳಿದ್ನಲ್ಲ ಅದನ್ನು ಒಂದು ಲೇಯರ್ ಹಾಕೋದು, ಆಮೇಲೆ ಮತ್ತೆ ಕಸ ಹಾಕೋದು, ಇದನ್ನ ಹಾಕೋದು. ಇದು ಕಂಪ್ಲೀಟ್ ಒಂದು ಫುಲ್ ಆಗೋಷ್ಟೊತ್ತಿಗೆ ಒಂದು 2 ತಿಂಗಳು ಆಗುತ್ತೆ. ಇದು ಫುಲ್ ಆಗೋತ್ತಿಗೆ 2 ತಿಂಗಳ ನಂತರ ದಿನ ಒಂಚೂರು ನೀರು ಬಿಟ್ಟು ಒಂದು 10 ರಿಂದ 15 ದಿವಸದ ತನಕ ನಾವು ಈ ಥರ ಇದನ್ನು ಬಿಡಿಸ್ಬಿಟ್ಟು ಕೈ ಹಾಕಿದಾಗ ಈ ಸಗಣಿದು ಏನು ಹೀಟ್ ಇರುತ್ತೆ ಅದು ಬರಬಾರ್ದು, ಕೂಲಾಗಿರುತ್ತೆ. ಆ ಕೂಲಾದಾಗ ನಾವು ಎರೆಹುಳ ಬಿಡಬೇಕು. ಒಂದು ಇಷ್ಟು ದೊಡ್ಡ ತೊಟ್ಟಿಗೆ ನಾನು ಒಂದು 4 kg ಎರೆಹುಳ ಬಿಟ್ಟಿದ್ದೆ. ಈಗದು ಒಂದು 10 ರಿಂದ 15 kg ಮೇಲಾಗಿರ್ಬೋದು. ಅದು ಒಂದು ಅವು ಭಾರಿ ಇದು ಹೆಂಗೆ ಅಂತ ಹೇಳಿದರೆ ಭಾರಿ ಮೊಟ್ಟೆ ಇಡ್ತವೆ. ಏನು ಇದು ಸಂತಾನ ಅಭಿವೃದ್ಧಿ ಅನ್ನೋದು ಭಾರಿ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು 3 ತಿಂಗಳು ಬೇಕಾಗುತ್ತೆ, 2.5 ರಿಂದ 3 ತಿಂಗಳಿಗೆ ರೆಡಿ ಆಗಿಬಿಡುತ್ತೆ. ಫುಲ್ಲು ಟೀ ಪುಡಿ ಥರ ಆಗಿರುತ್ತೆ. ಅದನ್ನು ನಾವು ಹೊಸದಾಗಿ ಸಣ್ಣ ಗಿಡಗಳಿಗೆ ಒಂದು ಪ್ರಮಾಣದಲ್ಲಿ ಕೊಡ್ತೀವಿ. ಇಲ್ಲ ಅಂತೇಳಿದರೆ ಗಿಡ ನಡೋತ್ತಿಗೆ ಬುಡಕ್ಕೆ ಹಾಕೋಬೋದು, ಎಲ್ಲ ಮಾಡ್ಬೋದು. ನಮ್ಮದು ಈಗ ಇದಕ್ಕೆ ಬಿಟ್ಟಿದ್ದೀವಿ. ಇದು ರೆಡಿ ಆಗ್ತಾ ಇನ್ನು ಇದಕ್ಕೆ ಹುಳ ಬಿಟ್ಟು ಇದು ರೆಡಿ ಆಗ್ತಾ ಇದೆ ಅಂದಾಗ ನೆಕ್ಸ್ಟ್ ಈ ಕಡೆಗೆ ತಗೊಂಡ್ಬಿಡ್ತೀವಿ. ವೇಸ್ಟನ್ನೆಲ್ಲ ತಗೊಂಡು ಇದಕ್ಕೆ ಹಾಕೋದು, ಇದಕ್ಕೆ ಸ್ಲರಿ ಹಾಕ್ತಾ ಬರೋದು. ಅಕಸ್ಮಾತ್ ಈಗ ಹುಳ ಜಾಸ್ತಿ ಆದರೆ ಏನು ಮಾಡ್ಬೋದು? ನೆಕ್ಸ್ಟ್ ಹುಳ ಜಾಸ್ತಿ ಆದರೆ ನೀವು ಮತ್ತು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು ದೊಡ್ಡದಾಗಿ. ನಿಮ್ಮದು ಬೇರೆ ಏನಾದ್ರು ವೇಸ್ಟ್ ಸಿಗುತ್ತೆ, ತೋಟದಲ್ಲಿ ದರ್ಗು ಆಗಲಿ ಇಂಥದ್ದೇನಾರು ಸಿಗುತ್ತೆ ಅಂದರೆ ಅದನ್ನು ತುಂಬ್ಕೊಳ್ಳೋದು, ಎರೆಹುಳ ಬಿಡೋದು. ಸ್ಲರಿ ಹೆಂಗೂ ಮನೆಯಲ್ಲಿರುತ್ತೆ. ನಾನು ಅದಕ್ಕೆ ಪ್ರತಿಯೊಂದಕ್ಕೂ ಹಸು ಸಾಕೋ ಮನಸ್ಸು ಬೇಕು ಅಂತ ಹೇಳೋದೇ ಅದಕ್ಕೋಸ್ಕರ. ನಾನು ಅದಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ಇದು ಎಲ್ಲದಕ್ಕೂ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ಹಸು. ಇಲ್ಲಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಎರೆಹುಳ ಇದೆ ಅಂತ ನೋಡಿ. ಎಲ್ಲಿ ಕೈ ಎಲ್ಲಿ ಕೈ ಹಾಕಿರೂ ಸಿಗುತ್ತೆ, ಅಷ್ಟು ಎರೆಹುಳ ಇದ್ದಾವೆ ಇದರಲ್ಲಿ. ಖರ್ಚೆಷ್ಟು ಬಿತ್ತಿದ್ದಕ್ಕೆ ಎರೆಹುಳ ತೊಟ್ಟಿಗೆ? ಎರೆಹುಳ ತೊಟ್ಟಿಗೆ ಆಗಿದೆ ಒಂದು 6 ರಿಂದ 7 ಸಾವಿರ ಖರ್ಚಾಗ್ಬೋದು ಕಟ್ಟಿದ್ದಕ್ಕೆ ಅಂತ. ಆಮೇಲೆ ನಾನು ಎರೆಹುಳನ ಕಡೂರು ಹತ್ರ ಒಬ್ರ ಹತ್ರ ತಂದಿದ್ದು, ಕೆಜಿಗೆ 450 ರಂಗೆ ತಂದೆ. ಒಂದು 5 kg ತಂದಿದ್ದು, ಅಷ್ಟೇ ಖರ್ಚು. ಒಂದು ಸತಿ ತಂದುಬಿಟ್ರೆ ಮುಗೀತು. ಈಗ ಇದು ರೆಡಿಯಾದ ನಂತರ ಪಕ್ಕದಕ್ಕೆ ನಾವು ಹಟ್ಟಿಲಿ ಉಳಿದಿರ್ತಕ್ಕಂಥ ವೇಸ್ಟ್ ಎಲ್ಲ ತಂದು ಹಾಕಿ ಸ್ಲರಿ ಎಲ್ಲ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ರೆಡಿ ಆಯಿತು ಅಂದಾಗ ಆ ಹುಳುಗಳು ನಾವೇನು ತಗೊಂಬಂದು ಬಿಡಬೇಕು ಅಂತಿಲ್ಲ, ಅವಾಗಿನೇ ಈ ಕಡೆಗೆ ಹೋಗ್ತವೆ. ಈ ಸಂದಿಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಅವಾಗಿನೇ ಹೋಗಿ ಅವು ಕೆಲಸ ಶುರು ಮಾಡಿಬಿಡ್ತವೆ ಆ ಥರ. ಅದರಲ್ಲಿ ಆಮೇಲೆ ನಾವು ಗೊಬ್ಬರ ತಕ್ಕೋಬೋದು. ಅದು ಗೊಬ್ಬರದಲ್ಲಿ ಹೆಂಗೆ ಅಂದರೆ ಸಣ್ಣ ಸಣ್ಣ ಮರಿಗಳು ಉಳಿದಿರ್ತವೆ, ಅದನ್ನೊಂಚೂರು ನೋಡ್ಕೊಂಡು ಮತ್ತೆ ವಾಪಸ್ಸು ತಗೊಂಡ್ಬಂದು ಇದಕ್ಕೆ ಹಾಕಿದರೆ ಅಲ್ಲಿಗೆ ಮುಗೀತು. ಇದ್ರದ್ದೇನು ಇದಕ್ಕೆ ದಿನ ಅಂತ ಕೆಲಸ ಅನ್ನೋದು ಏನೂ ಇಲ್ಲ ಇದಕ್ಕೆ.